ಇನ್ನು ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಡಿಯೋಗಳನ್ನ ಅದರಲ್ಲೂ ಸಂತ್ರಸ್ತರ ಗುರುತು ಪತ್ತೆ ಆಗೋ ರೀತಿ ಎಲ್ಲೆಂದರಲ್ಲಿ ಬಿಸಾಡಿದ್ದು ಅಥವಾ ರಿಲೀಸ್ ಮಾಡಿದ್ದು ಯಾರು ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು. ಈಗ ವಕೀಲ ದೇವರಾಜೇಗೌಡ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಇದೆಲ್ಲದರ ಕಥಾನಾಯಕನೇ ಡಿಕೆ ಶಿವಕುಮಾರ್ ಅಂತ ಆರೋಪಿಸಿದ್ದಾರೆ. ಈ ಸಂಬಂಧ ಕೆಲ ಆಡಿಯೋ ಹಾಗೆ ವಿಡಿಯೋ ದಾಖಲೆಯನ್ನು ರಿಲೀಸ್ ಮಾಡಿದ್ದಾರೆ. ಆದರೆ ಈ ಆರೋಪವನ್ನ ಡಿಕೆ ಶಿವಕುಮಾರ್ ತಳ್ಳಿ ಹಾಕಿದ್ದಾರೆ. ಮತ್ತೊಂದು ಕಡೆ ಈ ಪ್ರಕರಣದ ಬಳಿಕ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರಿಕೆ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರೋ ಮಗ, ವಿಶೇಷ ತನಿಖಾ ತಂಡದ ಕಸ್ಟಡಿಯಲ್ಲಿರೋ ಅಪ್ಪ. ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಸದ್ದು ಮಾಡ್ತಿದೆ. ಜೆಡಿಎಸ್ ಬಿಜೆಪಿಯ ದೋಸ್ತಿಗಳನ್ನ ಮೋಜುಗರಕ್ಕೀಡು ಮಾಡಿದೆ. ಈ ಮಧ್ಯೆ ಮೈತ್ರಿ ಮುಂದುವರಿಕೆ ಬಗ್ಗೆಯೂ ಚರ್ಚೆ ಹುಟ್ಟು ಹಾಕಿದೆ. ಅಶ್ಲೀಲ ವಿಡಿಯೋಗಳಿಂದ ಪಕ್ಷಕ್ಕೆ ಮೋಜುಗರ ಎಂದ ಲಿಂಬಾವಳಿ. ಮೈತ್ರಿ ಮಾಡಿಕೊಂಡು ಜೆಡಿಎಸ್ ಮುಗಿಸುತ್ತಿದ್ದಾರೆ ಕಾಂಗ್ರೆಸ್ ವ್ಯಂಗ್ಯ. ಪ್ರಜ್ವಲ್ ವಿಡಿಯೋ ಪ್ರಕರಣ ಬಿಜೆಪಿ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಈ ವಿಚಾರವನ್ನ ಖುದ್ದು ಬಿಜೆಪಿ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಒಪ್ಪಿಕೊಂಡಿದ್ದಾರೆ. ಇನ್ನು ದೋಸ್ತಿಗಳ ವಿರುದ್ಧ ಗುಡುಗಿದ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಬಿಜೆಪಿ ಜೆಡಿಎಸ್ ಅನ್ನ ಮುಗಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಮುಜುಗರ ಆಗಿದೆ ಅಂತ ಒಪ್ಪಿಬಿಟ್ಟ. ಪಾಪ ದೇವೇಗೌಡರು ಕಷ್ಟಪಟ್ಟು JDS ಪಕ್ಷವನ್ನು ಕಟ್ಟಿದ್ರು. BJPಯವರು ಅವ್ರನ್ನ ಸೇರಿಸ್ಕೊಂಡು BJP ಅಲೈನ್ಸ್ ಮಾಡಿಕೊಂಡು ಆ ಪಕ್ಷವನ್ನು ಮುಗಿಸಿದ್ರು. ಜೆಡಿಎಸ್ ಜೊತೆ ನಿಲ್ಲೋದಾಗಿ ಅಮಿತ್ ಶಾ ಅಭಯ. ಮೈತ್ರಿ ಮುರಿದು ಬೀಳುತ್ತೆ ಎಂಬ ಸದ್ದಿನ ಬೆನ್ನಲ್ಲೇ ಅಮಿತ್ ಶಾ ಹಾಗೂ HD ಕುಮಾರಸ್ವಾಮಿ ಮಹತ್ವದ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಜೆಡಿಎಸ್ ಪರ ಭರವಸೆಯ ಮಾತನಾಡಿದ್ದಾರೆ. ದೇವೇಗೌಡ ಮತ್ತು ಜೆಡಿಎಸ್ ಪಕ್ಷದ ಜೊತೆ ಬಿಜೆಪಿ ಗಟ್ಟಿಯಾಗಿ ನಿಲ್ಲಲಿದೆ ಎಂದು ಅಭಯ ನೀಡಿದ್ದಾರೆ. ಆದರೆ ರಾಜ್ಯ ಬಿಜೆಪಿ ನಾಯಕರಲ್ಲಿ ಮೈತ್ರಿಯ ಗೊಂದಲ ಎದ್ದು ಕಾಣುತ್ತಿದೆ. ಅಮಿತ್ ಶಾ ಅತ್ತ ಅಭಯ ನೀಡಿದರೆ ಇತ್ತ ಮೈತ್ರಿ ಬಗ್ಗೆ ಕೇಂದ್ರವೇ ನಿರ್ಧಾರ ಮಾಡುತ್ತೆ ಅಂತ ಅಶೋಕ್ ಜಾರಿಕೊಂಡಿದ್ದಾರೆ. ಈ ನಡುವೆ ಹೊಂದಾಣಿಕೆ ಮೇಲೆ ಪರಿಣಾಮ ಬೀರಲ್ಲ ಎಂಬ ಮಾತನ್ನ BSY ಆಡಿದ್ದಾರೆ. ಅದನ್ನ ನಾವು ಹೇಳಕ್ಕಾಗಲ್ಲ, ನಮ್ಮ ಸಂಸದೀಯ ಮಂಡಳಿ ಹೇಳ್ಬೇಕು. ಯಾಕಂದ್ರೆ ಇದು ರಾಜ್ಯದ ಲೆವೆಲ್ ಅಲ್ಲಿ ಆಗಿಲ್ಲ, ಇದು ಕೇಂದ್ರದ ಲೆವೆಲ್ ಅಲ್ಲಿ ಆಗಿರೋದ್ರಿಂದ ಕೇಂದ್ರದ ನಾಯಕರ ತೀರ್ಮಾನ ತೆಗೆದುಕೊಳ್ಳಿ. ಯಾವುದೇ ಕಾರಣಕ್ಕೆ ನಮ್ಮ ಹೊಂದಾಣಿಕೆಯಲ್ಲಿ ಯಾವುದೇ ರೀತಿಯ ಬಿರುಕು ಆಗೋದಿಲ್ಲ. ಒಟ್ಟಾಗಿ ಒಂದಾಗಿ ಈ ಚುನಾವಣೆಯನ್ನು ಎದುರಿಸಿದ್ದೇವೆ. ಈ ಮಧ್ಯೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿರುವ ಬಿಜೆಪಿ ಮುಖಂಡ ದೇವರಾಜೇಗೌಡ ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೊಮ್ಮೆ ಆರೋಪ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಈ ಪ್ರಕರಣದ ಕಥಾನಾಯಕ ಎಂದು ಆರೋಪಿಸಿದರು. ಪ್ರಜ್ವಲ್ ಮಾಜಿ ಡ್ರೈವರ್ ಕಾರ್ತಿಕ್ ತನ್ನನ್ನ ಭೇಟಿಯಾಗಲು ಬಂದಿದ್ದ ಎಂದು ಈ ಹಿಂದೆಯೂ ಹೇಳಿಕೆ ನೀಡಿದ್ದ ದೇವರಾಜೇಗೌಡ ಈ ಸಂಬಂಧ ಸಿಸಿಟಿವಿ ವಿಡಿಯೋ ಕೂಡ ಮಾಧ್ಯಮಗಳಿಗೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷ ಪ್ರಕರಣದ ದಿಕ್ಕು ಬದಲಿಸುತ್ತಿದೆ ಎಂದು ಬಿಜೆಪಿ ಮುಖಂಡ ದೇವರಾಜೇಗೌಡ ಆರೋಪಿಸಿದರು. ಡಿಕೆ ಶಿವಕುಮಾರ್ ತಮ್ಮ ಬೆಂಬಲಿಗರ ಮೂಲಕ ಕರೆ ಮಾಡಿ ತನ್ನ ಜೊತೆ ಸಂಧಾನಕ್ಕೂ ಯತ್ನಿಸಿದ್ರು ಎಂದು ಆರೋಪ ಮಾಡಿದ್ದಾರೆ. ಈ ಸಂಬಂಧ ಒಂದು ಆಡಿಯೋ ಕೂಡ ಸುದ್ದಿಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದ್ರು. ಕಥಾನಾಯಕರೇ ಕಾಂಗ್ರೆಸ್ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು. ಕೋತಿ ತಿಂದು ಮೇಕೆ ಬಾಜಿಗೆ ಬರೆಸಿತು, ದೇವರಾಜೇಗೌಡಗೆ ಡಿಕೆ ಡಿಚ್ಚಿ. ಪ್ರಕರಣದ ಕಥಾನಾಯಕನೆಂಬ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರ ಅಣತಿಯಂತೆ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅಂತ ಡಿಕೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ನನಗೂ ಪೆನ್ ಡ್ರೈವ್ ಬಿಡುಗಡೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ದೇವರಾಜೇಗೌಡ ನನ್ನ ವಿರುದ್ಧ ಮಾಡಿರುವ ಆಪಾದನೆಗಳು ಸುಳ್ಳು ಎಂದಿದ್ದಾರೆ. ಹಾಗೆಯೇ ಕೋತಿ ತಿಂದು ಮೇಕೆ ಬಾಯಿಗೆ ಒರೆಸಿತು ಎಂಬಂತೆ ಮಾಡೋದೆಲ್ಲ ಮಾಡಿ ನನ್ನ ಮೇಲೆ ಆರೋಪಿಸುತ್ತಿದ್ದಾರೆ ಅಂತ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ದೇವರಾಜೇಗೌಡ ಒಬ್ಬ ಬ್ಲ್ಯಾಕ್ ಮೇಲರ್ ಎಂದ ಶಿವರಾಮೇಗೌಡ. ಇನ್ನು ಶಿವರಾಮೇಗೌಡ ಮೂಲಕ ಡಿಕೆಶಿ ಸಂಧಾನಕ್ಕೆ ಯತ್ನಿಸಿದ್ರು ಅಂತ ದೇವರಾಜೇಗೌಡ ಆರೋಪಿಸಿದ್ರು. ಇದಕ್ಕೆ ಬಿಜೆಪಿ ನಾಯಕ ಶಿವರಾಮೇಗೌಡ ತಿರುಗೇಟು ಕೊಟ್ಟಿದ್ದಾರೆ. ದೇವರಾಜೇಗೌಡ ಒಬ್ಬ ಬ್ಲ್ಯಾಕ್ ಮೇಲರ್ ಅಂತ ಆರೋಪಿಸಿದ್ದಾರೆ. ನಾನು ಯಾಕೆ ಮಾತು ಹೇಳ್ತೀನಿ ಅಂತ ಅಂದ್ರೆ, ಎಲ್ಲ ಶಿವರಾಮೇಗೌಡ ಮಾತನಾಡ್ತಾ ಇರೋದು, ಅವ್ರನ್ನೇ ಕಳಿಸಿದ್ದು ಮೀಡಿಯೇಟರ್ ಆಗಿ, ಮಧ್ಯವರ್ತಿ ಎಲ್ಲ ಶಿವರಾಮೇಗೌಡ್ರಯ್ಯ.
ಸರ್ ಮೋರ್ ದೆನ್ 10 ಟೈಮ್ಸ್ ಭೇಟಿ ಆಗಿದ್ದಾರೆ. ಅದು ಸ್ಟಾರ್ ಹೋಟ್ಲ್ಗಳಲ್ಲೇ ನಾನು ಭೇಟಿ ಮಾಡಿರೋದು ಇವರು. ನಿಜಕ್ಕೆ ಹೇಳಬೇಕು ಅಂದರೆ ದೇವರಾಜೇಗೌಡ ಇಷ್ಟೊಂದು ಕೆಳಮಟ್ಟದ ಬ್ಲ್ಯಾಕ್ ಮೇಲರ್ ಅಂತ ಗೊತ್ತಿಲ್ಲ ನನಗೆ. ಅವನ ಒತ್ತಡ ನೋಡಿದರೆ, ಅವ್ನು ಹೇಳಿದ್ದು ನೋಡಿದರೆ, ನನ್ನನ್ನೇನೋ ಕೇಳೋಕ್ಕೋಸ್ಕರ ನನ್ನ ಮೂಲಕ DK ಅವ್ರನ್ನ ಏನಾರ ದುಡ್ಡು ಇಷ್ಟೆಲ್ಲ ಮಾಡಿದ್ದೀನಿ, ಏನಾರ ಕೊಡ್ತಾರೆ ಅಂತ ಕೇಳೋಕ್ಕೆ ಏನಾರ ಪ್ಲ್ಯಾನ್ ಮಾಡಿದ್ದು ಏನೋ ಗೊತ್ತಿಲ್ಲ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ವಿಡಿಯೋ ಬಿಡುಗಡೆ ಮಾಡಿದ್ಯಾರು, ಹಂಚಿದ್ಯಾರು ಎನ್ನುವ ಚರ್ಚೆಯ ನಡುವೆ ಸಂತ್ರಸ್ತೆಯರಿಗೆ ನ್ಯಾಯ ಸಿಗುತ್ತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.